ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಸಿಂಗಲ್ ಬೀಡ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 5 ವಿಧವಾಗಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೊಡ್ತಾ ಇದ್ದೀನಿ. ಆಸಕ್ತಿ ಇದ್ದವರು ಕಲಿಬಹುದು. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ. ಬೇಸಿಕ್ ಆಲ್ರೆಡಿ ಮುಗೀತಾ ಬಂತು, ಇನ್ನು ಅಡ್ವಾನ್ಸ್ ಸ್ಟಾರ್ಟ್ ಮಾಡಲಿಕ್ಕಿದೆ. ನೋಡಿ, ಆಸಕ್ತಿ ಇದ್ದವರು ಕಲೀರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವೊಂದು ಟಿಪ್ಸು ಕೂಡ ಮಿಸ್ ಮಾಡದೆ ಯೂಸ್ಫುಲ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೀವಿಂಗ್ ಥ್ರೆಡ್ಡು ಹಾಗೆ 24 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಅದನ್ನು ನಾರ್ಮಲ್ 14 ನೀಡಲ್ ಕೂಡ ಬೀಡ್ ವರ್ಕ್ ಮಾಡ್ಬೋದು ಸಿಂಗಲ್ ಬೀಡಲ್ಲಿ. ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಈ ಥರ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಚೈನ್ ಬರುತ್ತಲ್ಲ, ಚಿಕ್ಕದಾಗಿ ಚೈನು, ಅದನ್ನು ಹಾಕ್ಕೊಳ್ಳಿ ಫಸ್ಟು. ಆ ನಂತರ ಬೀಡನ್ನು ಇನ್ಸರ್ಟ್ ಮಾಡಿ. ಬೀಡು ನಾನು 4 mm ಆ್ಯಂಟಿಕ್ ಬೀಡ್ ತೊಗೊಂಡಿದ್ದೀನಿ. ನೋಡಿ, ಅದರ ಪಕ್ಕದಲ್ಲೇ ಚೈನ್ ಹಾಕಿ ಎಂಡ್ ನಾಟ್ ಹಾಕೋದು ಒಂದು ಫಸ್ಟ್ ಟೈಪ್ ಅಂತ ಹೇಳಿ. ಇದರಲ್ಲಿ ನಾನು 5 ಟೈಪ್ ತೋರಿಸ್ತೀನಿ. ನೋಡಿ, ಇದು ಫಸ್ಟ್ ಟೈಪು, ಸಿಂಗಲ್ ಬೀಡನ್ನು ಲಾಕ್ ಮಾಡೋದು. ನೀವು ಯಾವಾಗಲೂ ಬೀಡನ್ನು ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ ಚೈನ್ ಹಾಕ್ಕೊಳ್ಳಿ. ಆನಂತರ ಸಿಂಗಲ್ ಬೀಡನ್ನು ಇನ್ಸರ್ಟ್ ಮಾಡಿ ಪಕ್ಕದಲ್ಲೇ ಚೈನ್ ಹಾಕಿ ಆ ಚೈನಿಗೆ ಎಣ್ಣೊಟ್ಟು ಹಾಕ್ತಿರಲ್ಲ, ಆ ಲಾಕನ್ನು ಹಾಕ್ಕೊಳ್ಳಿ. ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ನೋಡಿ, ಪಕ್ಕದಲ್ಲೇ ನಾನು ಲಾಕ್ ಚೈನ್ ಅಂತ ಹೇಳ್ತೀವಲ್ಲ ಚಿಕ್ಕದಾಗಿ, ಆ ಚೈನ್ ಹಾಕ್ಕೊಂಡು ಆಮೇಲೆ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಪಕ್ಕದಲ್ಲೇ ಇನ್ನೊಂದು ಚೈನನ್ನು ತಗೊಂಡು ಅದಕ್ಕೆ ಎಂಡ್ ನಾಟ್ ಹಾಕಬೇಕು. ಓಕೆನಾ? ಎಂಡ್ ನಾಟ್ ಹಾಕಿದರೆ ಇದು ಒಂದು ಟೈಪ್ ಆಗುತ್ತೆ. ನಾನು ತೋರಿಸ್ತಾ, ಎಂಡ್ ನಾಟ್ ಹಾಕೋದಕ್ಕೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಅದೇ ಥರನೇ ಎಂಡ್ ನಾಟ್ ಹಾಕುವಾಗ ಸ್ವಲ್ಪ ನೋಡ್ಕೊಳ್ಳಿ, ದಾರ ಒಳಗಡೆ ಎಳ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆ, ಈಗ ಸೆಕೆಂಡ್ ಟೈಪ್ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೂ ಕೂಡ ನೀವು ದಾರನ ತಗೊಂಡು ಪಕ್ಕದಲ್ಲೇ ಚಿಕ್ಕದಾಗಿ ಲಾಕ್ ಚೈನ್ ಹಾಕ್ಕೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಚೈನ್ ತಗೋಬಾರ್ದು. ನೋಡಿ, ಈ ಥರ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಆ ಇನ್ಸರ್ಟ್ ಮಾಡಿರೋ ಚೈನ್ ಇದೆ ಅಲ್ವಾ, ಅದಕ್ಕೇ ಎಂಡ್ ನಾಟ್ ಹಾಕಬೇಕು. ನೋಡಿ, ಈಗ ಚೈನ್ ತಗೊಂಡು ಆ ಚೈನಿಗೇ ಎಂಡ್ ನಾಟ್ ಹಾಕಬೇಕು. ಓಕೆನಾ? ನೀವು ಫಸ್ಟ್ ಬೀಡ್ ಏನು ಮಾಡಿದ್ರಿ ಅಂದರೆ, ಬೀಡನ್ನು ಇನ್ಸರ್ಟ್ ಮಾಡಿ ವಾಪಸ್ ಚೈನ್ ತಗೊಂಡು ಆ ಚೈನಿಗೆ ನೀವು ಎಂಡ್ ನಾಟ್ ಹಾಕಿದ್ರಿ. ಆದರೆ ಈ ಬೀಡಿಗೆ ಡೈರೆಕ್ಟ್ ಇನ್ಸರ್ಟ್ ಮಾಡಿರೋ ಚೈನೇ ಇದೆಯಲ್ಲ, ಅದಕ್ಕೆ ಡೈರೆಕ್ಟಾಗಿ ನಾಟ್ ಹಾಕಿಬಿಟ್ರೆ ಅಲ್ಲಿಗೆ ಬೀಡು ಲಾಕ್ ಆಗುತ್ತೆ. ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ನೋಡಿ, ಈಗ ಬೀಡ್ ಇನ್ಸರ್ಟ್ ಮಾಡಿದ್ರಿ ಅಲ್ವಾ, ಇದೇ ಚೈನಿಗೇ ನಾಟ್ ಹಾಕಿ. ಮತ್ತೊಂದು ಚೈನ್ ತೊಗೊಂಡು ಅದಕ್ಕೆ ಎಂಡ್ ನಾಟ್ ಹಾಕೋದು ಬೇಡ. ಚೈನ್ ತೊಗೊಂಡು ಫಸ್ಟ್ ತೊಗೊಂಡಿರೋ ಚೈನ್ ಇದೆಯಲ್ಲ, ಬೀಡ್ ಇನ್ಸರ್ಟ್ ಮಾಡಿರೋ ಚೈನಿಗೇ ನಾಟ್ ಹಾಕಿದರೆ ಇದು ಆಗುತ್ತೆ. ಇದು ಸೆಕೆಂಡ್ ಟೈಪು. ಈಗ ಥರ್ಡ್ ಟೈಪ್ ತೋರಿಸ್ತೀನಿ ನೋಡಿ. ಇದನ್ನು ಸೇಮ್ ಚೈನ್ ತೊಗೊಂಡು ಪಕ್ಕದಲ್ಲಿ ಲಾಕ್ ಚೈನ್ ಹಾಕ್ಕೊಳ್ಳಿ. ಅದಕ್ಕೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಒಂದು ಚೈನ್ ತಗೊಂಡು ಆ ಚೈನನ್ನು ಬೀಡಿನ ಒಳಗೆ, ನೋಡಿ ಈ ಥರ ಬೀಡಿನ ಒಳಗಡೆನ ಚೈನ್ ಒಳಗಡೆ ಬೀಡ್ ಬರಬೇಕು. ಆ ಥರ ಹಾಕಿಬಿಟ್ಟು ಕೆಳಗಡೆಯಿಂದ ದಾರನ ಎಳ್ಕೊಂಡ್ರೆ ಅಲ್ಲಿಗೆ ಬೀಡು ಟೈಟ್ ಆಗುತ್ತೆ. ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ನೋಡಿ, ಈ ಥರ ಚೈನ್ ತೊಗೊಂಡು ಪಕ್ಕದಲ್ಲಿ ಲಾಕ್ ಚೈನ್ ಹಾಕಿ ಬೀಡನ್ನು ಆ ಚೈನ್ ಒಳಗೆ ಇನ್ಸರ್ಟ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಚೈನ್ ತಗೊಂಡು ಆ ಚೈನನ್ನು ಬೀಡ್ ಒಳಗೆ ಬರೋ ಹಾಗೆ, ಅಂದರೆ ಚೈನಿನ ಒಳಗೆ ಬೀಡ್ ಬರೋ ಹಾಗೆ ಈ ಥರ ಹಾಕ್ಕೊಂಡು ಕೆಳಗಡೆಯಿಂದ ದಾರ ಎಳ್ಕೊಂಡ್ರೆ ಬೀಡು ಲಾಕ್ ಆಗುತ್ತೆ. ಇದೇ ಟೈಪಲ್ಲೇ ಇನ್ನೊಂದು ಟೈಪ್ ತೋರಿಸ್ತೀನಿ ನೋಡಿ. ಒಂದು ವೇಳೆ ಬೀಡು ಸರಿಯಾಗಿ ಲಾಕ್ ಆಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೋಡಿ, ಇನ್ನೊಂದು ಬೀಡ್ ಹಾಕಿ ತೋರಿಸ್ತೀನಿ. ನೋಡಿ, ಇನ್ನೊಂದು ಟೈಪಲ್ಲಿ ಬೀಡ್ ಹಾಕಿದ ನಂತರ ಪಕ್ಕದಲ್ಲೇ ಚೈನ್ ತೊಗೊಂಡು ಅದನ್ನು ಚೈನ್ ಒಳಗಡೆ ಬೀಡ್ ಬರೋ ಹಾಗೆ
ಈ ಥರ ಇನ್ಸರ್ಟ್ ಮಾಡಿ ಕೆಳಗಡೆಯಿಂದ ದಾರ ಎಳ್ಕೊಳ್ತೀರಲ್ವ, ಅದು ನಿಮಗೆ ಟೈಟ್ ಅನಿಸಿಲ್ಲ ಅಂದರೆ ಮತ್ತೆ ಈ ಕಡೆಯಿಂದ ಒಂದು ಚೈನ್ ತಗೊಂಡು ಆ ಚೈನ್ ಒಳಗಡೆ ಬೀಡ್ ಬರೋ ಹಾಗೆ ಎಳ್ಕೊಳ್ಳಿ. ಓಕೆ, ಇನ್ನೊಂದು ಸತಿ ತೋರಿಸ್ತೀನಿ ನೋಡ್ಕೊಳ್ಳಿ ಕ್ಲಿಯರಾಗಿ. ಸೇಮ್ ಮೆಥಡು ಥರ್ಡ್ ಟೈಪಲ್ಲೇ ಅದನ್ನು 2 ಸರಿ ಮಾಡಬೇಕು. ನಿಮಗೇನಾದರೂ ಬೀಡು ಟೈಟ್ ಅನಿಸಿಲ್ಲ ಅಂದರೆ ನೋಡಿ, ಈ ಥರ ಚೈನ್ ತೊಗೊಂಡು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿದ ನಂತರ ಪಕ್ಕದಲ್ಲೇ ಒಂದು ಚೈನ್ ತೊಗೊಂಡು ಅದನ್ನು ಚೈನ್ ಒಳಗೆ ಬೀಡ್ ಬರೋ ಹಾಗೆ ಇಟ್ಕೊಂಡು ಕೆಳಗಂದೆ ಎಳ್ಕೊಳ್ತೀರಲ್ಲ, ಮತ್ತು ಈ ಕಡೆ ಸೈಡಿಂದ ಒಂದು ಚೈನ್ ತೊಗೊಂಡು ಮೇಲ್ಗಡೆಯಿಂದ ಬೀಡ್ ಇನ್ಸರ್ಟ್ ಆಗೋ ಹಾಗೆ ಕೆಳಗೆ ಎಳ್ಕೊಳ್ಳಿ, ಈ ಥರ ಹಾಕಿ. ಓಕೆ, ಈಗ ಸಿಂಗಲಲ್ಲಿ ಡಬಲ್ ಬೀಡನ್ನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೇಮ್ ಮೆಥಡಲ್ಲಿ ಈ ಥರ ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಮಾಡಿಕೊಂಡು ಬೀಡು ಇನ್ಸರ್ಟ್ ಮಾಡುವಾಗ ನಾನು ಒಂದು ಶುಗರ್ ಬೀಡು ಮತ್ತು ಇದೇ ಸೇಮ್ 5 mm ಅಂದರೆ ಇದು 4 mm ಹಾಕಿದ್ದೀನಲ್ವ, ಈಗ 5 mm ಬೀಡನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ಚೈನ್ ಒಳಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ ನೋಡಿ. ಈ ಥರ ಡಬಲ್ ಬೀಡು, ಈ ಥರ ಡಬಲ್ ಬೀಡಿಗೆ ಚೈನ್ನ ಇನ್ಸರ್ಟ್ ಮಾಡ್ಕೊಂಡ್ರಿ ಅಲ್ವಾ. ಈಗ ಏನು ಮಾಡಬೇಕು ಅಂದರೆ ಶುಗರ್ ಬೀಡ್ ಇದೆ ಅಲ್ವಾ, ಅದನ್ನು ಬಿಟ್ಟು 5 mm ಬೀಡಿನ ಹೋಲ್ ಒಳಗಡೆಯಿಂದ ನೀವು ಚೈನ್ ತಗೊಳ್ಬೇಕು, ಶುಗರ್ ಬೀಡನ್ನು ಬಿಟ್ಟು. ಓಕೆ, ಆಮೇಲೆ ಕರೆಕ್ಟು ಆ ಚೈನನ್ನು ಶುಗರ್ ಬೀಡಿನ ಒಳಗಡೆ ಮಾತ್ರ ಬರೋ ಹಾಗೆ, ಮೇಲ್ಗಡೆ ಚಿಕ್ಕ ಬೀಡ್ ಇದೆಯಲ್ಲ ಅದ್ರ ಒಳಗಡೆ ಆ ಬೀಡು ಚೈನ್ ಒಳಗೆ ಬರೋ ಹಾಗೆ ಮಾಡಿ ಕೆಳಗಡೆಯಿಂದ ದಾರನ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ನೋಡಿ, ಮೇಲೆ ಚೈನ್ ತೊಗೊಂಡ್ರಿ ಅಲ್ವಾ, ಅದನ್ನು ಮೇಲೆ ಎಳ್ಕೊಂಡು ಕೆಳಗಡೆಯಿಂದ ದಾರ ಎಳ್ಕೊಳ್ಳಿ. ಓಕೆ, ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಚೈನ್ ತಗೊಳ್ತೀರಲ್ವ, ಪಕ್ಕದಲ್ಲೇ ಲಾಕ್ ಚೈನ್ ಹಾಕ್ಕೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತೀರಲ್ವ 2 ಬೀಡನ್ನು, ಆಗ ಮೇಲ್ಗಡೆ ಬೀಡನ್ನು ಬಿಟ್ಟು ಕೆಳಗಡೆ ಬೀಡಿದೆಯಲ್ಲ ಅದ್ರ ಒಳಗಡೆಯಿಂದ ಇನ್ನೊಂದು ಚೈನ್ನ ತಗೋಬೇಕು. ಆ ಚೈನ್ನ ತಗೊಂಡು ಮೇಲ್ಗಡೆ ದಾರದೊಳಗಿಂದನೇ ತೊಗೊಬೇಕು. ತಗೊಂಡು ಈ ಮೇಲ್ಗಡೆ ಶುಗರ್ ಬೀಡ್ ಇದೆ ಅಲ್ವಾ, ಅದಕ್ಕೆ ಮಾತ್ರ ಆ ಶುಗರ್ ಬೀಡ್ ಮಾತ್ರ ಈ ಚೈನ್ ಒಳಗೆ ಹೋಗೋ ಹಾಗೆ ಇನ್ಸರ್ಟ್ ಮಾಡಿ ಕೆಳಗಡೆಯಿಂದ ದಾರನ ಎಳ್ಕೊಂಡ್ರೆ ಅಲ್ಲಿ ಬೀಡು ಲಾಕ್ ಆಗುತ್ತೆ. ಓಕೆ ನೋಡಿ, ಇದು ಒಂದು ಟೈಪು. ಇದನ್ನೇ ನಾನು ಈಗ ಚಮಕಿಯಲ್ಲಿ ತೋರಿಸ್ತೀನಿ. ನೀವು ಯಾವುದೇ ಡಬಲ್ ಬೀಡ್ ಮಾಡೋದಾದರೂ ಕೂಡ ಸೇಮ್ ಮೆಥಡ್ ಯೂಸ್ ಮಾಡಿ. ಮೇಲ್ಗಡೆ ಬೀಡಿಗೆ ಮಾತ್ರ ನೀವು ಲಾಕ್ ಹಾಕಿ ಕೆಳಗಡೆಯಿಂದ ಎಳ್ಕೊಂಡ್ರೆ ಸಾಕಾಗತ್ತೆ. ಈಗ ಚಮಕಿಯಲ್ಲಿ ಸೇಮ್ ಮೆಥಡು ನೋಡಿ. ಚೈನ್ ತೊಗೊಂಡ್ರಿ ಅಲ್ವಾ, ಚಮಕಿ ಮತ್ತು ಶುಗರ್ ಬೀಡು. ಆ ಶುಗರ್ ಬೀಡು ಬಿಟ್ಟು ಚಮಕಿಯ ಹೋಲ್ ಒಳಗಡೆಯಿಂದ ಇನ್ನೊಂದು ಚೈನ್ನ ತಗೊಂಡು ಮೇಲ್ಗಡೆ ಚೈನ್ ಒಳಗಡೆ ತಗೋಬೇಕು. ನಿಧಾನ ತಗೊಂಡು ಆ ಚೈನನ್ನು ಒಳಗಡೆ ಶುಗರ್ ಬೀಡ್ ಮಾತ್ರ ಇನ್ಸರ್ಟ್ ಆಗಬೇಕು. ಆ ಥರ ಕವರ್ ಮಾಡಿಕೊಂಡು ನೋಡಿ, ಈ ಥರ ಚೈನ್ ತೊಗೊಂಡ್ರಿ ಅಲ್ವಾ, ಅದನ್ನು ಶುಗರ್ ಬೀಡ್ ಒಳಗೆ ಮಾತ್ರ ಹಾಕೋ ಹಾಗಿರಬೇಕು. ಹಾಕಿ ಕೆಳಗಡೆಯಿಂದ ದಾರ ಎಳ್ಕೊಂಡ್ರೆ ಅಲ್ಲಿಗೆ ಬೀಡು ಟೈಟ್ ಆಗುತ್ತೆ. ಇನ್ನೊಂದು ಸಾರಿ ತೋರಿಸ್ತೀನಿ. ಇನ್ನೊಂದು ಸಾರಿ ಕೂಡ ಚಮಕಿ ಮತ್ತು ಶುಗರ್ ಬೀಡನ್ನೇ ತೊಗೊಂಡಿದ್ದೀನಿ. ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಡಬಲ್ ಬೀಡಲ್ಲಿ ಮೆಥಡ್ ಮಾತ್ರ ಸೇಮ್ ಇರುತ್ತೆ ನೋಡಿ. ಈ ಥರ ಚೈನನ್ನು ಬೀಡೊಳಗೆ ಎಳ್ಕೊಂಡ ನಂತರ ಆ ಶುಗರ್ ಬೀಡನ್ನು ಬಿಟ್ಟು ಚಮಕಿಯ ಹೋಲ್ ಒಳಗಡೆಯಿಂದ ಚೈನ್ ತಗೊಳ್ಳಿ. ಆಮೇಲೆ ಮೇಲೆ ಬಂದಿರೋ ಚೈನ್ನ ಒಳಗಡೆ ಶುಗರ್ ಬೀಡ್ ಮಾತ್ರ ಹೋಗೋ ಹಾಗೆ ಅದನ್ನು ಕವರ್ ಮಾಡಿ ಕೆಳಗಡೆಯಿಂದ ದಾರ ಎಳ್ಕೊಂಡ್ರೆ ಅಲ್ಲಿಗೆ ಟೈಟ್ ಆಗುತ್ತೆ ನೋಡಿ. ನೀವು ಸಿಂಗಲ್ ಬೀಡ್ ವರ್ಕೆಲ್ಲ ಮಾಡೋದಾದರೆ ನಂಬರ್ 14 ನೀಡಲು ಓಕೆ, ಅದರಲ್ಲೇ ಆಗುತ್ತೆ. ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡೋ 14 ನಂಬರೇ ಅಥವಾ 13 ಯಾವುದಾದ್ರೂ ನೀಡಲು ಯೂಸ್ ಆಗುತ್ತೆ. ಅಂದರೆ ಸಿಂಗಲ್ ಬೀಡು ಅದರೊಳಗೆ ಇನ್ಸರ್ಟ್ ಆಗೋದ್ರಿಂದ ನೀವು ಅದರಲ್ಲೇ ವರ್ಕ್ ಮಾಡ್ಬೋದು. ಅದಕ್ಕೆ ನೀವು ಬೀಡಿಗೆ ಯೂಸ್ ಮಾಡೋ ನೀಡಲ್ಲೇ ತಗೋಬೇಕನ್ನೋ ಅವಶ್ಯಕತೆ ಏನಿರಲ್ಲ. ಓಕೆ ನೋಡಿ, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿದೆ ಅಲ್ವಾ ಸಿಂಗಲ್ ಬೀಡ್ ವರ್ಕು. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಕ್ಲಾಸ್ಗಳನ್ನ ಕೊಡ್ತಾ ಹೋಗ್ತೀನಿ ನಾನು ಬೀಡ್ ವರ್ಕಲ್ಲಿ. ಈ ಥರ ಒಂದು 5 ಟೈಪಲ್ಲಿ ನೀವು ವರ್ಕ್ ಮಾಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.